ಕಂಡನೆ ಧೃತರಾಷ್ಟ್ರನನು ಕೈಕೊಂಡನೆ ವನದೀಕ್ಷೆಯನು ಪಿತನಂಡಲೆದು ಕೃಷ್ಣಾಜಿನವನುಡುಗೊರೆಯಿತ್ತನಲೇ ಚಂಡಿಗೊಂಡರೆ ನನಗೆ ನಿನ್ನಿನ ಭಂಡತನ ಬಾರದಲೇ ವನವಾಖಂಡಲ ಪ್ರಸ್ಥವಲೆ ನಿನಗಿನ್ನೆಂದಳ ಇಂದು ಮುಖಿ ಕಳೆದು ಬಿಸೂಟರು ಮತ್ತೆ ರತ್ನಾವಳಿಯ ವಿವಿಧಾಭರಣವನು ಪರಿಲಲಿತ ಕೃಷ್ಣಾಜಿನವ ಹೊದೆದರು ಹಾಯ್ಕಿ ಹಚ್ಚಡವ ನಳಿನ ಮುಖಿ ನಳ ನಳಿಪ ಮುಕ್ತಾವಳಿಯಲಂಕಾರವನುಗಿದು ಸಭೆಯೊಳಗೆ ಬಿಸುಟಳು ನಿಂದಳ ಬಲ ನಿಜಾಭಿರೂಪದಲ್ಲಿ ಸಾಲದೆ ನಿಮಗಿನ್ನು ಕೌರವರೋಲಗದ ಫಲವಾಯ್ತಲ ವನಮಾಲೆ ಕೊರಳಿಂಗಲ್ಲ ಚರಣಾಭರಣವಾಯಿತಲೇ ಬೀಳುಕೊಳಿರೆ ಬೊಪ್ಪನವರನು ಮೇಲೆ ಮೋಹದ ತಾಯಲ ನಡೆ ಹೇಳಿ ಕಳುಹಿಸಿ ಕೊಂಬೆವೆಂದನು ಭೂಪತಿಗೆ ಭೀಮಾನ್ ಬಂದರಿವರರ ಮನೆಗೆ ನೇಮವೇ ಎಂದು ಪದ ಕೆರಗಿದರೆ ಕಣು ನೀರಿಂದ ನನೆದನು ತಂದೆ ಮಕ್ಕಳ ಬಿಟ್ಟು ಬದುಕುವನೇ ಇಂದು ಮುಖಿ ಮರುಗಿದಳು ನಾವಿನ್ನೆಂದು ಕಾಂಬೆವು ನಿಮ್ಮನ ಅಕಟಕಟೆಂದಳತಿ ಮೋಹಿತಳಲೆ ಕುಂತಿಯು ಕುಮಾರರಿಗೆ ವನದೊಳತ್ಯಾಯಾಸ ನೀವೆಂತನುಭವಿಸಿರಿ ಪಾಪಿ ದುರ್ಯೋಧನನ ದುರ್ಜನ ಸಂಗ ನಿಮಗಿದು ಸಿಂಗಿಯಾದುದಲೇ ವನಿತೆ ನಿಮ್ಮೊಡನೆಂತು ತೊಳಲುವಳನ ಮರತ ಗಿರಿಗುಹೆಯ ಘಟ್ಟವನೆನುತ ನುಡಿದಳು ಕುಟಿಲ ಗರ್ಭದ ಕುಣದ ಬೆಳವಿಗೆಯ ದ್ರೌಪದಿಯು ಕೋಪಾತಿರೇಕದಿಂದ ಅರಸನು ಧೃತರಾಷ್ಟ್ರನನ್ನು ಹೋಗಿ ನೋಡಿದನೆ, ವನವಾಸದ ದೀಕ್ಷೆಯನ್ನು ಒಪ್ಪಿಕೊಂಡನೆ, ದೊಡ್ಡಪ್ಪನಿಂದ ಕೃಷ್ಣಾಜಿನವನ್ನು ಬೆನ್ನು ಹತ್ತಿ ಬೇಡಿ ಉಡುಗೊರೆಯಾಗಿ ಪಡೆದನೆ. ನಾನೀಗ ಹಠ ಹಿಡಿದರೂ ನಿನ್ನಿನ ನಾಚಿಕೆಗೇಡು ಪ್ರಸಂಗ ಬರುವಂತಿಲ್ಲವಲ್ಲ ರಾಜ, ಇನ್ನು ಮೇಲೆ ನಿನಗೆ ಕಾಡೇ ಇಂದ್ರಪ್ರಸ್ಥ ನಗರ ಎಂದಳು. ರತ್ನಖಚಿತವಾದ ವಿವಿಧ ಆಭರಣಗಳನ್ನು ಅವರೆಲ್ಲರೂ ಮತ್ತೆ ತೆಗೆದು ಹಾಕಿದರು. ಹಚ್ಚಡವನ್ನುಟ್ಟು ಕೃಷ್ಣಾಜಿನವನ್ನು ಹೊದ್ದರು. ಥಳಥಳಿಸುತ್ತಿದ್ದ ಮುತ್ತು ರತ್ನಗಳ ಅಲಂಕಾರವನ್ನು ದ್ರೌಪದಿಯು ಸಭೆಯಲ್ಲಿ ತೆಗೆದೆಸೆದು ನಿರಾಭರಣಳಾಗಿ ನಿಂತಳು. ಭೀಮನು ಧರ್ಮರಾಯನಿಗೆ ಕೋಪವೆರೆತ ಸಂಕಟದಿಂದ ಕೌರವರ ಸಭೆಗೆ ಬಂದುದು ಫಲವನ್ನು ಕೊಟ್ಟಿತಲ್ಲವೇ? ನಿಮಗಿನ್ನೂ ಸಾಕಾಗಲಿಲ್ಲವೇ? ವನಮಾಲೆಯು ಕೊರಳಿಗೆ ಆಭರಣವಾಗುವುದರ ಬದಲು ಅರಣ್ಯ ಸಂಚಾರವು ಪಾದಗಳಿಗೆ ಆಭರಣವಾಯಿತಲ್ಲವೇ? ಇನ್ನೇಕೆ ತಡ? ದೊಡ್ಡಪ್ಪನನ್ನು ನೋಡಿ ಅವನಿಂದ ಬೀಳುಕೊಳ್ಳೋಣ. ಅಲ್ಲದೆ ಗಾಂಧಾರಿಯು ಪ್ರೀತಿಯ ತಾಯಲ್ಲವೇ? ಅವಳಿಗೆ ಹೇಳಿ ಅಪ್ಪಣೆ ತೆಗೆದುಕೊಳ್ಳೋಣ ಎಂದನು. ಪಾಂಡವರು ಅರಮನೆಗೆ ಹೋಗಿ ಧೃತರಾಷ್ಟ್ರನನ್ನು ಕಂಡು ನಮಸ್ಕರಿಸಿದರು. ಆಗ ಧೃತರಾಷ್ಟ್ರನು ತಂದೆಯು ಮಕ್ಕಳನ್ನು ಬಿಟ್ಟು ಬದುಕಲು ಸಾಧ್ಯವೇ ಎನ್ನುತ್ತಾ ಕಣ್ಣೀರಿನಿಂದ ನೆನೆದನು. ಗಾಂಧಾರಿಯೂ ದುಃಖಿಸಿದಳು. ಕುಂತಿಯು ಮಕ್ಕಳ ಮೇಲೆ ಅತಿಶಯ ಮೋಹವಿಟ್ಟವಳು.
ಕಾಡಿಗೆ ಹೊರಟ ತನ್ನ ಮಕ್ಕಳನ್ನು ನೋಡಿ ನಾನು ನಿಮ್ಮನ್ನು ಎಂದು ಮತ್ತೆ ನೋಡುವೆನೋ ಅಕಟಕಟ ಎಂದು ದುಃಖಿಸಿದಳು. ಕುಂತಿಯು ಪಾಪಿಯಾದ ದುರ್ಯೋಧನನ ಸಂಗವು ನಿಮಗೆ ವಿಷಪ್ರಾಯವಾಯಿತು, ನಸುಗುನ್ನಿಯಂತೆ ಮಯೂರಿಗೆ ಕಾರಣವಾಯಿತು. ನೀವು ಕಾಡಿನಲ್ಲಿ ಹೆಚ್ಚಿನ ಆಯಾಸವನ್ನು ಹೇಗೆ ಅನುಭವಿಸುವಿರಿ? ದ್ರೌಪದಿಯು ಗುಡ್ಡ ಗುಹೆ ಘಟ್ಟಗಳಲ್ಲಿ ನಿಮ್ಮೊಡನೆ ಯಾವಾಗಲೂ ಹೇಗೆ ಅಲೆದಾಡುವಳು? ದುರ್ಜನರ ಕಪಟ ನಡತೆ ಸಂಘದೋಷವು ನಿಮ್ಮ ಈ ಕಷ್ಟಕ್ಕೆ ಕಾರಣವಾಯಿತು ಎಂದು ಹಲುಬಿದಳು.